ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ನೋಡ್ರಿ. ಇದು ಹೋಳಿ ಹುಣ್ಣಿಮೆ ಇತ್ತಲ್ಲ, ಅದರ ಮಾರನೇ ದಿವಸದ್ದಿದೆ. ಅಂದ್ರೆ ಹುಣ್ಣಿಮೆ ಮಾರನೇ ದಿವಸ ಬಣ್ಣ ಆಡ್ತಾರಲ್ಲ ಅವತ್ತಿನ ನೋಡ್ರಿ. ಇದು ಕರಿ ದಿವಸದ್ದು, ನಮ್ಮ ಕಡೆ ಎಲ್ಲ ಕರಿ ಅಂತ ಹೇಳ್ತಾರೆ. ಅವತ್ತಿನ ದಿನದ ಬ್ಲಾಗ್ ನೋಡ್ರಿ. ಇದು ಬೆಳಗ್ಗೆನ ನಾನು ವ್ಲಾಗ್ನ ಶುರು ಮಾಡಿದ್ನಿ. ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದು ಇವತ್ತು ಹೋಳಿಗೆ ಮಾಡಬೇಕಿತ್ತಲ್ಲ, ಹಾಗಾಗಿ ಫಸ್ಟ್ ಕಡಲೆಬೇಳೆ ಕೂಗ್ಸಾಕಿಟ್ರ ಅಂತೇಳಿ 1.5 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡು ಅದನ್ನು ನೀಟಾಗಿ ತೊಳೆದು ಇವಾಗ ಅದಕ್ಕೆ ನೀರು ಹಾಕಿ ನಾನು ಕುದಿಯಾಕಿಡಾಕತ್ತೀನಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು 2 ವಿಷಲ್ ಕೂಗಿಸ್ಕೊಂಡೆ ನೋಡ್ರಿ. ಜಾಸ್ತಿ ಏನು ಕೂಗಿಸ್ಕೊಂಡಿಲ್ಲ, ಕರೆಕ್ಟಾಗಿ 2 ವಿಷಲ್ ಕೂಗಿಸ್ಕೊಂಡು ಕರೆಕ್ಟಾಗಿ ಬೆಂದು ನೋಡ್ರಿ. ಇವ ಜಾಸ್ತಿ ಬೆಂದ್ರೂ ಹೋಳಿಗೆ ಚಲೋ ಬರೋದಿಲ್ಲ, ಮತ್ತು ಕಡಿಮೆ ಬೆಂದ್ರೂ ಹೋಳಿಗೆ ಚಲೋ ಬರೋಂಗಿಲ್ಲ ನೋಡ್ರಿ. ಕಡಿಮೆ ಬೆಂದು ಅಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಈ ಲಟ್ಟಿಸ್ಬೇಕಾದ್ರೆ ಬ್ಯಾಳೆ ಹಂಗೆ ಹಳಕ್ಕೆ ಸಿಗ್ತತಿ, ಅವಾಗ ಹೋಳಿಗೆಲ್ಲ ಹರಿತಾವು. ಜಾಸ್ತಿ ಬೆಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಹೂರ್ನೆಲ್ಲ ತೆಳುವಾಗಿಬಿಡ್ತತಿ. ಇದೊಂದು ಪ್ರಾಬ್ಲಮ್ಮ. ಹಾಗಾಗಿ ನೋಡಿಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಕರೆಕ್ಟಾಗಿ 2 ವಿಷಲ್ ಕೂಗಿಸ್ಕೊಂಡೆ ನೋಡ್ರಿ ನಾನು. ಇವಾಗ ನೀರೆಲ್ಲ ಸೋರಿಸಿ ತೆಕ್ಕೊಂಡು ಏನದು ಕಟ್ಟಿನ ಸಾರು ಮಾಡೋಕ್ಕೆ ಸೋರಿದಾದ್ಮೇಲೆ ಆ ಕಡಲೆಬೇಳೆನ ಹೊಳ್ಳೆ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಇವಾಗ ಇದಕ್ಕೆ ಬೆಲ್ಲ ಜಜ್ಜಿ ಹಾಕಿ ಕುದಿಯಾಕಿಡ್ತೀನಿ. ನಾನು ಯಾವಾಗಲೂ ಓಪನ್ ಪಾತ್ರೆ ಒಳಗನ ಬೇಯಿಸ್ತಿದ್ನಿ. ಆದರೆ ಈ ಸರಿ ನೋಡೋಣ, ಒಂದು ಸರಿ ಮೆಜರ್ಮೆಂಟ್ ಗೊತ್ತಾತಂದ್ರೆ ಯಾವಾಗಲೂ ಮಾಡೋಕೆ ನಡೀತದಂತೇಳಿ ಇವತ್ತು ನಾನು ನೋಡ್ಕೊಂಡು 2 ವಿಷಲ್ ಕೂಗಿಸಿದ್ ನೋಡ್ರಿ. ಬೆಲ್ಲ ಹಾಕಿ ಅದಕ್ಕೆ ಹಂಗೆ ಒಂಚೂರು ಏಲಕ್ಕಿನೂ ಹಾಕಿ ನಾನಿವಾಗ ಕುದಿಯಾಕಿಡತ್ತೀನಿ. ಇದು ಪೂರ್ತಿ ಬೆಲ್ಲ ಕರಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಆವಾಗ ಕರೆಕ್ಟಾಗಿ ಬೆಂದ್ಬಿಡ್ತಾವೆ ನೋಡ್ರಿ. ಒಂದು 90% ಮೊದಲ ಬ್ಯಾಳೆ ಕುದ್ದಿದ್ದು ಅಂದ್ರೆ ಆಮೇಲಿಂದ ಒಂದು 10% ನಾವು ಕುದಿಸ್ಕೋಬೋದು. ಆ ಕಡೆ ಅದನ್ನ ಇಟ್ನಿ, ಈ ಕಡೆ ನಾಷ್ಟ ಮಾಡೋಕ್ಕಿಟ್ಟನು ನೋಡ್ರಿ. ಅವಲಕ್ಕಿ ಮಾಡಿದ್ನಿ ನಾಷ್ಟ. ಇನ್ನು ನಾನು ಹೋಳ್ಗೆ ಆಮೇಲೆ ಎಲ್ಲ ಅಡುಗೆ ಮಾಡ್ಕೊಡ್ಕ ಲೇಟ್ ಆಕತ್ತಂತೇಳಿ ಫಸ್ಟ್ ನಾಷ್ಟ ಮಾಡಿ ತಿಂದು ಆಮೇಲೆ ಅದನ್ನು ಮಾಡಿರಾತಂತೇಳಿ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ. ಸಾನ್ವಿಗಂತೂ ಬೆಳಗ್ಗೆಯಿಂದ ಆಕಿ ಬಣ್ಣ ಆಡಬೇಕು ಅಂತೇಳಿ ಫುಲ್ ಕುಣಿಯಾಕತ್ತಿದ್ಲು. ನಿನ್ನೆನ ಆಡ್ತಾನೆ ಅನ್ನಕತ್ತಿದ್ಲು, ಆದ್ರೆ ನಾವು ನಿನ್ನೆ ಆಟ ಆಡೋಕ್ಕೆ ಬಿಟ್ಟಿರಲಿಲ್ಲ. ಇವತ್ತು ಆಕೆ ಸ್ಕೂಲ್ ರಜೆ ಇರಲಿಲ್ಲ, ಆದ್ರೂ ಆಕೆ ಸ್ಕೂಲಿಗೆ ಹೋಗಲಿಲ್ಲ ನೋಡ್ರಿ. ಇವತ್ತು ನಾನು ಬಣ್ಣ ಆಡಬೇಕಂತೇಳಿ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಆಕಿನ ಸ್ಕೂಲಿಗೆ ಕಳಿಸಿದಾದ್ಮೇಲೆ ನಾವು ಅಷ್ಟೇ ಬಣ್ಣ ಆಡಿದ್ದು. ಆಕೆ ಬಂದಮೇಲಂತೂ ಫುಲ್ ಬೇಜಾರು ಮಾಡ್ಕೊಂಡು ಆಳಕತ್ತಿದ್ಲು. ಹಂಗಾಗಿ ಸರಿ ಆಕೆ ಹೋಗೋದಿಲ್ಲ ಅಂದ್ಲು. ನಾನು ಬೇಡ ಅಂತೇಳಿ ಬಿಡಿಸೀನಿ, ಇಲ್ಲೇ ಮನೆ ಹತ್ರ ಫ್ರೆಂಡ್ಸ್ ಜೋಡಿ ಆಟ ಆಡಲಿ ಅಂತೇಳಿ. ಆಕಿದ ಲಾಸ್ಟ್ ಇಯರ್ದು ಪಿಚ್ಕಾರಿ ಇತ್ತು, ಆದರೆ ನಾನು ಮೇಲ್ಗಡೆ ಆಟ ಸಾಮಾನು ಒಳಗೆ ಕಟ್ಟಿ ಮೇಲ್ಗಡೆ ಒಗೆದ್ಬಿಟ್ಟನಿ. ಅದು ಬೆಳಗ್ಗೆ ಹುಡುಕ್ಯಾಡ್ರೆ ಸಿಗಲಿಲ್ಲ. ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗಿದ್ಲು ನೋಡ್ರಿ. ಈಗ ಇದು ಬೇಕೇ ಬೇಕು ನನಗಂತೇಳಿ ಸಣ್ಣದ ಪಿಚ್ಕಾರಿ ತರ್ತಾನೆ ಅಂಥೇಳಿ ಹೋಗಿ ನೋಡ್ರಿ ಇದನ್ನು ತೊಗೊಂಡು ಬಂದಾಳ. ಅಲ್ಲೇ ಅಂಗಡಿಗೆ ಹೋದ್ಮೇಲೆ ಇದು ಬೇಕಂತೇಳಿ ನಿತ್ಲಂತ. ನಾನು ನಮ್ಮ ಮನೆಯವ್ರಿಗೆ ಬೈದ್ನಿ, ಒಂದು ದಿವಸ ಆಡೋದಕ್ಕಾಗಿ ಇಂಥದ್ದೇ ಕೊಡಿಸ್ಕೊಂಬಂದಿರಿ ಅಂತೇಳಿ. ಅಕ್ಕಿ ಅದ ಬೇಕಂತಂದ್ಲು, ಹಂಗಾಗಿ ಕೊಡಿಸ್ಕೊಂಡು ಬಂದೇನಂದ್ರು. ಸರಿ ಆಯ್ತು ಬಿಡು, ಎಲ್ಲ ಮಕ್ಕಳ ಹತ್ರನೂ ಇದೇ ಥರನೇ ಇತ್ತು, ಇರಲಿ ಬಿಡು ಒಂದು ಸರಿ ಅಂಥೇಳಿ ನಾನು ಸುಮ್ಮಾದ್ನಿ. ಆದರೆ ಈ ಥರ ಎಲ್ಲ ನನಗೆ ನೋಡ್ರಿ ರೊಕ್ಕ ವೇಸ್ಟ್ ಮಾಡೋಕ್ಕೆ ಒಂಥರ ಬೇಜಾರಾಕತಿ. ಬೇರೆ ಯಾವುದಾದ್ರೂ ಆದರೆ ಸರಿ. ಇದು ವರ್ಷದಾಗ ಒಂದು ದಿವಸ ಆಡೋದಕ್ಕೆ ನೋಡ್ರಿ ತೊಗೊಂಬಂದಾರ. ಹಬ್ಬ ಅಂದ್ರೆ ಇನ್ನೊಂದು 3-4 ವರ್ಷ ಆಡ್ತಾರೆ ಅಷ್ಟೇ. ಆಮೇಲೆ ಇನ್ನು ದೊಡ್ಡವರಾದ್ಮೇಲೆ ಇದ್ರಾಗ ಆಡ್ರಿ ಅಂದ್ರೂ ಆಡೋದಿಲ್ಲ ಅವ್ರು. ಬರೀ 3-4 ಸರಿ ಯೂಸ್ ಮಾಡೋಕ್ಕೆ 500 ರೂಪಾಯಿ ಕೊಟ್ಟು ಯಾಕೆ ತರಬೇಕಂತೇಳಿ ನಮ್ಮ ಮನೆಯವ್ರಿಗೆ ಬೈಯಾತಿದ್ನೇನೆ. ಆದರೆ ಆಕಿ ಸಾನ್ವಿ ಏನಂತಾಳಂದ್ರೆ, ನಾನು ಆಕಿಗೆ ಕೇಳೀನಿ, ನೀನು ಯಾಕಮ್ಮ ಇಷ್ಟು ದುಡ್ಡು ಕೊಡಿಸ್ಕೊಂಡು ಬಂದಿ ಅಂತಂದ್ರೆ, ಆಕಿ ಅವ್ರ ಅಪ್ಪನ ಹತ್ರ ಅದೇ ಬೇಕಂತೇಳಿ ಕೇಳಿ ಕೊಡಿಸ್ಕೊಂಬಂದಾಳ ಅಂಗಡಿ ಹತ್ರ. ಆದರೆ ಇಲ್ಲಿ ನನ್ನ ಹತ್ರ ಬಂದು ನಾ ಬ್ಯಾಡ ಅಂದರು ಅಮ್ಮ, ಅಪ್ಪನ ನನಗೆ ಅದನ್ನು ಕೊಡಿಸ್ತು ಅಂತ ಹೇಳಕತ್ತಿದ್ಲು. ಸರಿ ಹೋಗಲಿ ಬಿಡು ಅಂತೇಳಿ ನಾನು ಆಕಿಗೆ ಕಲರ್ ಮಿಕ್ಸ್ ಮಾಡಿ ಕೊಟ್ರಾತಂತೇಳಿ ಮಿಕ್ಸ್ ಮಾಡಿ ಕೊಡಕತ್ತಿದ್ನಿ. ಮತ್ತು ನಮ್ಮ ಮನೆಯವರ ನಾನು ಮಿಕ್ಸ್ ಮಾಡಿಕೊಡ್ತೇನೆ, ನೀನು ಕೆಲಸ ಮಾಡೋಗಂತಂದರು. ಸರಿ ಅಂತೇಳಿ ನಾನು ಬಕೆಟ್ದಾಗ ನೀರು ಹಾಕಿ ಕೊಟ್ಟನೆ ಅವ್ರಿಗೆ. ಕಲರ್ ಅಂತೂ ಮುಂಚೆನ ತಂದುಬಿಟ್ಟಿದ್ದು, ನಾನು ಬ್ಲೌಸ್ ಹೊಲ್ಯಾಕೆ ಕೊಡಕ್ಕೆ ಹೋಗಿದ್ನಲ್ಲ ಆವಾಗನ ಕಲರ್ ತೊಗೊಂಬಂದುಬಿಟ್ಟಿದ್ನಿ. ಇವಾಗ ಅದನ್ನು ಮಿಕ್ಸ್ ಮಾಡಿ ಕೊಡಕತ್ತಾರ ಸಾನ್ವಿಗೆ ಸ್ನಿಗ್ಧಾಗಿಬ್ರಿಗೂ. ಅವ್ರು ಬಣ್ಣ ಆಡೋಕ್ಕೂ ಮುಂಚೆನ ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ನೇನ. ಸ್ನಿಗ್ಧಾನು ಮೇಲ್ಗಡೆ ಹಚ್ಚಿಸ್ಕೊಂಡು ಬಂದಿದ್ಲು, ಸಾನ್ವಿಗೇನು ಹಚ್ಚಿನ ನೋಡ್ರಿ. ಇವರಂತೂ ನಿನ್ನೆ ರಾತ್ರಿಯಿಂದನೇ ಹೇಳಕತ್ತಿದ್ರು, ನಾವು ನಾಳೆ ಬೆಳಗ್ಗೆ 7 ಬಣ್ಣ ಆಡ್ತೀವಿ ಅಂತೇಳಿ. ಆದ್ರೆ ಅಷ್ಟು ಬೇಗ ಬೇಡ ಅಂತೇಳಿ ಬಿಟ್ಟಿದ್ದೀವಿ. ಒಂದು 8:30-9ಗೆ ಶುರು ಮಾಡ್ಕೊಂಡ್ರು ನೋಡ್ರಿ ಆಡೋಕ್ಕೆ. ಸುಮಾರು ಹೊತ್ತು ಆಟ ಆಡಿರು. ಆದರೆ ಲಾಸ್ಟ್ ಇಯರ್ ಪಾಪ ಸಾನ್ವಿಗೆ ಮಿಸ್ ಆಗಿತ್ತು. ಆಕೆ ಅಂತೂ ಫುಲ್ಲು ಜೋರಾಗಿ ಹೇಳಕತ್ತಿದ್ಲು. ನಾನು ಈ ಸರಿ ರಜೆ ಕೊಡ್ತಾರೇನೋ ಅಂದ್ಕೊಂಡು, ಆದರೆ ಈ ಸರಿನೂ ಆಕೆ ಸ್ಕೂಲಾಗ ರಜೆ ಕೊಡಲಿಲ್ಲ. ಹೋಗಲಿ ಬಿಡತ್ತಾಗ ಒಂದು ದಿವಸ ಅಂತೇಳಿ ಇವತ್ತಾಕಿ ಸ್ಕೂಲಿಗೆ ಕಳಿಸ್ಲಿಲ್ಲ. ಆದರೆ ಮಕ್ಕಳು ಮಾತ್ರ ಫುಲ್ ಎಂಜಾಯ್ ಮಾಡ್ಯಾರ ನೋಡ್ರಿ. ಇದೇನೋ ಇದೊಂದು ಹಬ್ಬನ ಮಕ್ಕಳು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಈ ಹಬ್ಬ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಯಾವ ಹಬ್ಬದಾಗೂ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಂಗಿಲ್ಲ. ಇದಾದ್ರೆ ಅವ್ರು ನೀರೆಲ್ಲ ಗೊಜ್ಜಾಡಿ ಬಣ್ಣ ಹಚ್ಚಿ ಆಟ ಆಡ್ತಾರಲ್ಲ, ಅವ್ರಿಗೊಂಥರ ಇಷ್ಟ ಆಗ್ತದೆ ನೋಡ್ರಿ ಇದು.
ನಮ್ಮ ಮನೆಯವ್ರಿಗೆ ಬಣ್ಣ ಹಚ್ಚತ್ತಾರ ನೋಡ್ರಿ ಇಬ್ಬರು ಕೂಡ. ಆದ್ರೆ ನಮ್ಮ ಮನೆಯವ್ರಂತೂ ಇಲ್ಲಿ ಬಣ್ಣ ಆಡಕ್ಕಂತೂ ಹೋಗಲೇ ಇಲ್ಲ. ಇಡಿ ಸರ್ ಒಂದು ಲಡಲ್ ಇರೋರಿ ಯಾಕೆ ತಿನ್ನೋವರೆಗೂ ಇರೋ ಒಂದು ನಿಮಿಷ. ಸಾನ್ವಿ ನೀನು ನೋಡಿ ಬಿಡಿರೋ. ಬೇಗ ಬೇಗ ತಿನ್ಕೋ ಬಾ ಹೋಗುಂತೆ. ಇಲ್ಲ ಇಲ್ಲ ತಿನ್ಬೇಕು. ಮೈ ಒಳಗೆಲ್ಲ ಹೋಗ್ತದೆ. ಅದಕ್ಕೆ ಬೇಗ ತಿನ್ನ ಅಂತ ಹೇಳಿದ್ದೆ. ಎಲ್ಲ ಫುಲ್ಲಿ ಹಚ್ಚಿ ಇವತ್ತೇನು ಮಾಡೋಕ್ಕಾಗಲ್ಲ. ನೀ ಯಾಕೆ ಬಾಯ್ ತೆಗದಿ? ಬಾಯ್ ಮುಚ್ಚಬೇಕಿಲ್ಲ. ಹಾಕಿದ್ದೇನ ನೀನು ಬಾಯ್ ತೆಗದಿಲ್ಲ. ಬಾಯ್ ತೆಗ ಬಾಯ್ ಮುಚ್ಕೊಂಡಿ ಬಾಯ್ ಮುಚ್ಕೊಂಡು ತಿನ್ನು. ಬಾಗ್ಲಾಕ ಹೊರಡಿದ್ರೆ ಒಳಗೆ ಬರ್ತದ. ಏಯ್ ಬಾಯ್ ಮುಚ್ಚ ತಿನ್ನ. ತಿನ್ನೋರ್ಗು ಬಾಯ್ ಮುಚ್ಕೊಂಡು ತಿನ್ನ. ನಂಗೆ ಬಿಡ ವೇದಾಂಶ್. ಈ ಕಡೆ ಬರ್ರಿ ಹೊರಗೆ ಬರ್ರಿ ಹೊರಗೆ. ಅಲ್ಲಾಡ್ರಿ ರೋಡ್ನಾಗ ಆಡ್ರಿ. ಹಾಂ ಇಷ್ಟೇ ಸಾಕ? ಆಯ್ತು ರೀ ನಾಷ್ಟ ಕೆಲಸ ನಮ್ದಿನ ನಾಷ್ಟ ಮಾಡಿಟ್ಟಿನಿ. ಈಗ ತಿಂದು ಈಗ ತಿಂದು ಈಗ ಸ್ವಲ್ಪ ತಿನ್ಸಿರಿ ಬೇಡ ತಿನ್ ಮೇಲೆ ಇರೋದು ನಂಗೆ ಬೇಡ. ಇಲ್ಲಿ ಫೋನ್ ಅದ ಅಲ್ಲಾಡ್ರಿ ನೀವು ಕವರ್. ಹಾಂ ಚಪ್ಪಲ್ ಹಾಕೋ. ಏಸ್ ನಿದ್ದ ಚಪ್ಪಲ್ ಹಾಕೋ. ಹೋಗಿ ಮೇಲೆ ಹಾಕೊಂಡು ಬರೋ ಕಾಲಿಗೆ ಹಳ್ಳ ಚೂಸ್ತಾವ. ಹಾಂ ಹಾಂ ಅಲ್ಲಿ ಆಡ್ರಿ ಅಲ್ಲಿ ರೋಡ್ದಾಗ ಆಡ್ರಿ. ಓಡಿ ಬರಬೇಡ. ಓಡಿ ಬರಬೇಡ. ಅದರಿಂದ ಹೊಡೆ ನೀನು ವಾಪಸ್. ಸಾಕು 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 ಸಾಕು. ಚಪ್ಪಲ್ ಹಾಕೊಂಬರಕ್ಕೆ ಹೇಳ್ತಾಡಿ. ಹಾಂ ಬಾಬಾ ಈ ಕಡೆ ಬಾ. ಹಂಗೆ ಎದ್ರಕೊಂಡು ನೋಡಿ ಬರಂಗಿಲ್ಲ. ಬಟ್ಟೆ ಎಲ್ಲ ನೆನೆದ್ರೆ ಏನಾಗಲ್ಲ. ಹೋಗಿ ಆರಾಮಾಗಿ ಆಟಾಡು ಇವತ್ತೊಂದು ದಿವಸ. ಹೋಗಿ ಏನಾಗಲ್ಲ ಸ್ನಾನ ಮಾಡ್ಬೋದು ಆಮೇಲೆ. ವಾಪಸ್ ತಿರುಗಿ ಸೊಳಿಯೇ. ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ. ಅಲ್ಲಿ ಹೊರಗೆ ಹೋಗಿ ಅಲ್ಲಿ ರೋಡ್ದಾಗ ಆಡೋಗ್ರಿ ಹೋಗ್ರಿ. ಸಣ್ಣ ಎದ್ರಕೋಬಾರ್ದು. ಹೋಗಿ ನೋಡಲ್ಲಿ ಸ್ನಿದ್ಧ ಹೊಡೆತ ಹೋಗಿ ನೀನು. ಹಾಂ ಹೊರಗೆ ಹೋಗ್ರಿ. ಹೊರಗೆ ಆಡೋಗ್ರಿ. ಹೊರಗೆ ಇರಲಿ ಚಳಿ ಆಗಲಿ ಏನಾಗಲಿ ಆರಾಮಾಗಿ ಆಟಾಡ್ಬೋದು ಇವತ್ತೊಂದು ದಿವಸ. ಬಿಸ್ಲಾಗ ಆಡ್ರಿ ಅಲ್ಲಿ.
ಇಲ್ಲಿ ನಡಕ ಆಡ್ರಿ ಇಲ್ಲಿ ರೋಡ್ದಾಗ. ಹಾಂ ಹೊಡಿ ಸಾನ್ವಿ, ನೀನು ಹೊಡಿ. ಹಾಂ ಹೊಡಿ, ಅಲ್ಲಿ ನಿಂತ್ಕೊಂಡು ಹೊಡಿ. ಹಾಂ ಹೊಡಿ ಹೊಡಿ. ಬಾಯಿ ಮುಚ್ಚಬೇಕು, ಬಾಯಿ ಮುಚ್ಚಬೇಕು. ಹಾಂ ಹೊಡಿ. ಏಕ್ ಇವತ್ತು ಕೇಳಲ್ಲಮ್ಮ, ಯಾರು ಹೇಳಿದ ಮಾತು ಕೇಳಲ್ಲ. ಹಾಂ ಸ್ಮಾಲ್ ಮಾಡ್ಬೋದ್ರಿ, ಇಟ್ಟು ಬಿಡ್ಬೋದು ಇಷ್ಟೇ. ಇಲ್ಲ ಬೀಳಲ್ಲ, ಆದರೆ ಅದೇ ನೀವು ಹೊಡೆದ್ರಂತ ಬೀಳ್ತದ. ಏಕೆ ಏನಾಗಲ್ಲ ಬಿಡು. ಇಲ್ಲ ಇಲ್ಲ ಹೋಗಿ 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 ನೀವು. ಇಲ್ಲ ಇಲ್ಲ ಹಾಂ ನನ್ನ ಬರೀ ವಿಡಿಯೋ, ಫೋಟೋ ಇಲ್ಲ. ಇಲ್ಲ ಮುಗಿತಾ? ಸ್ನಿಗ್ಧನ ಮುಖ ನೋಡ್ರಿ ಹೆಂಗೆ ನಿಂದು. ಈಗ ಸ್ನಾನ ಆಗಿ ಪೂಜೆ ಆಯ್ತು ನೋಡ್ರಿ. ಇಷ್ಟೊತ್ತನ ಬಣ್ಣಾಡಿದ್ದೀವಿ. ಈಗ ಸಾನ್ವಿಗೆ ಸ್ನಾನ ಮಾಡಿಸಿ ನಾ ಸ್ನಾನ ಮಾಡೀನಿ, ಹಂಗೆ ಪೂಜೆ ಮಾಡೀನಿ. ನಿನ್ನೆನ ರಾತ್ರಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನೂ ಮಾಡಿದ್ನೇನ. ಇವತ್ತು ಹಂಗೆ ದೀಪ ಹಚ್ಚಿ ಧೂಪ ಹಾಕಿದೆ ನೋಡ್ರಿ, ಮುಗೀತು ಕೆಲಸ. ಹೂ ಒಂದು ಸಿಗ್ಲಿಲ್ಲ ಇವತ್ತು ಪೂಜೆಗೆ, ಹಾಗಾಗಿ ಪೂಜೆ ಒಂದು ನನಗೆ ಸಮಾಧಾನ ಅನ್ನಿಸ್ಲಿಲ್ಲ ನೋಡ್ರಿ. ಹೂ ಹಾಕಿ ಪೂಜೆ ಮಾಡಿದ್ನಿ ಅಂದ್ರೆ ಸಮಾಧಾನ ಅನ್ನಿಸ್ತಿತ್ತು. ಹೂವು ಸಿಗ್ಲಿಲ್ಲ ಇವತ್ತು, ಹಂಗೆ ಪೂಜೆ ಮಾಡೀನಿ. ಆಲ್ಮೋಸ್ಟ್ ಅಡುಗೆ ಕೆಲಸ ಅರ್ಧಂಬರ್ಧ ಮುಗ್ದೈತಿ. ಹಿಟ್ಟು ಕಲಸಿಟ್ಟನಿ ಹೋಳಿಗೆ ಮಾಡೋಕ್ಕೆ. ಆಮೇಲೆ ಹೂರ್ಣ ಅದೆಲ್ಲ ಮಿಕ್ಸಿಗೆ ಹಾಕ್ಬೇಕಷ್ಟೆ, ಎಲ್ಲ ರೆಡಿ ಮಾಡಿಟ್ಟನಿ. ಬೆಲ್ಲ ಹಾಕಿ ಬೇಳೆ ಕುದಿಸಿ ಎಲ್ಲ ಮಾಡಿಟ್ಟನಿ. ಆಮೇಲೆ ಅನ್ನ ಮಾಡೀನಿ. ಈಗ ಕಟ್ಟಿನ ಸಾರು ಒಂದು ಮಾಡಬೇಕು, ಆಮೇಲೆ ಹೋಳಿಗೆ ಮಾಡ್ಬೇಕು ನೋಡ್ರಿ. ಇಷ್ಟ 2 ಕೆಲಸ ಐತಿ. ಈಗ ಬೇಗ ಬೇಗ ಅವನು 2 ಮುಗಿಸ್ತಾನಂತ. ನಮ್ಮ ಮನೆಯವ್ರಿಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಮನೆಗೇನ ಬರ್ರಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ಅಷ್ಟು ಬೇಗ ನನಗೆ ಅಡುಗೆ ಮಾಡಿ ಕಟ್ಟೋಕ್ಕಾಗಲಿಲ್ಲ ಇವತ್ತು. ಮಧ್ಯಾಹ್ನ ಅವರು ಊಟಕ್ಕೆ ಬರ್ತಾರೋ, ಅವ್ರು ಬರ್ಬಿಡ್ಕ ಅಡುಗೆ ಮಾಡೋಣಂತ. ಬರೀ ಇವಾಗ ಶುರು ಮಾಡೋಣ. ಇವಾಗ ನಾನು ಹೋಳಿಗೆ ಮಾಡೋಕೆ ಶುರು ಮಾಡ್ಕೊಂಡಿನಿ ನೋಡ್ರಿ. ಕಟ್ಟಿನ ಸಾರಂತೂ ಮಾಡಿ ತೆಗೆದಿಟ್ನಿ. ಇವಾಗ ಹೋಳಿಗೆ ಮಾಡೋಕೆ ಮೊದಲ ಹಿಟ್ಟೆಲ್ಲ ಕಲಸಿಟ್ಟು ಹೋಗ್ಬಿಟ್ಟಿದ್ದೇನೆ. ಯಾಕಂದ್ರೆ ಆಮೇಲೆ ಕಲಸಿರಾತಂತ ಅಂದ್ಕೊಂಡ್ರೆ ಹೋಲಿ ಕಲರ್ಸ್ ಎಲ್ಲ ಕೈಗೆ ಹತ್ತಿರ ಹಿಟ್ಟು ಕಲಸುವಾಗ ಮತ್ತು ಅದಕ್ಕೆಲ್ಲ ಹತ್ತದಂತೇಳಿ ನಾನು ಮುಂಚೆನೇ ಹಿಟ್ಟು ಕಲಸಿ ಬ್ಯಾಳೆ ಎಲ್ಲ ಕುದಿಸಿ ರೆಡಿ ಮಾಡಿಟ್ಟು ಹೋಗಿದ್ನಿ. ಮತ್ತು ರೈಸನ್ನು ಮಾಡಿಟ್ಟಿದ್ನಿ. ಬರೀ ಸಾರು ಒಗ್ಗರಣೆ ಎಷ್ಟು ಹಾಕೋದಿತ್ತು ಅದನ್ನು ಬಡ ಬಡ ಒಗ್ಗರಣೆ ಹಾಕಿ ಇವಾಗ ಹೋಳಿಗೆ ಮಾಡತ್ತೇನೆ ನೋಡ್ರಿ. ನಮ್ಮ ಮನೆಯವರು ಫೋನ್ ಮಾಡಿದರು, ಬರಾತೀನಿ ಊಟಕ್ಕೆ ಅಂತೇಳಿ. ಸರಿ ಆಯ್ತು ಅಂತೇಳಿ ಮಾಡಕತ್ತೀನಿ. ಇನ್ನು ನೈವೇದ್ಯ ಅಷ್ಟು ಮಾಡಿ ನಾವು ಊಟ ಮಾಡಬೇಕು. ಲಾಸ್ಟ್ ಟೈಮ ಸಂಕ್ರಾಂತಿ ಹಬ್ಬದಾಗ ನಾನು ಹೋಳ್ಗೆ ಮಾಡಿದ್ನಿ, ಆದ್ರೆ ಅವಾಗ ಅಷ್ಟೊಂದು ಚಲೋ ಆಗಿರಲಿಲ್ಲ ನೋಡ್ರಿ ಹೋಳ್ಗೆ. ನನಗಂತೂ ಅವತ್ತು ಮಾಡೋಕ್ಕೇ ಇಂಟ್ರೆಸ್ಟ್ ಬರಲಿಲ್ಲ ಹೋಳ್ಗೆ, ಹಂಗಾಗಿಬಿಟ್ಟಿದ್ದು. ಆದರೆ ಇವತ್ತು ಮಾತ್ರ ಅಗದಿ ಹೂರ್ಣ ಮತ್ತು ಹಿಟ್ಟು ಎರಡೂ ಪರ್ಫೆಕ್ಟಾಗಿ ಆಗಿದ್ದು. ಹಾಗಾಗಿ ಹೋಳ್ಗೆ ಮಾತ್ರ ಭಾಳ ಚಲೋ ಬರಾಕತ್ತಿದ್ದು ನೋಡ್ರಿ. ನಾ ಸಜ್ಕದ ಹೋಳ್ಗೆ ಮಾಡಲಿ ಆಮೇಲೆ ಬ್ಯಾಳೆ ಹೋಳ್ಗೆ ಮಾಡಲಿ ಯಾವುದೇ ಮಾಡಿರೋನು ಹೂರ್ಣನೂ ಗಟ್ಟಿಯಾಗಿರ್ಬೇಕು ಮತ್ತು ಹಿಟ್ಟನ್ನು ಗಟ್ಟಿಯಾಗಿರ್ಬೇಕು. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಹಿಟ್ಟು ತೀರಾ ತೆಳುವಾಗೆ ಜಾಸ್ತಿ ಎಣ್ಣೆ ಹಾಕಿ ಕಲಿಸ್ಬಿಡ್ತಾರೋ, ಆದರೆ ಅದು ಲಟ್ಟಿಸಿ ಹಿಂಗೆ ಮ್ಯಾಲೆ ಎತ್ತಿ ತವಾ ಒಳಗೆ ಹಾಕೊಡ್ಕ ಹರಿದು ಬಿಡ್ತಾವೆ.
ಬರ್ತಾವೆ. ಅದ್ರ ಗಟ್ಟಿಗೆ ಇರ್ಬೇಕು ನೋಡಿರಿ ಎರಡು. ಮತ್ತು ಅಂದ್ರೆ ತೀರಾ ಗಟ್ಟಿನೂ ಅಲ್ಲ, ನಾನಿಲ್ಲಿ ತೋರಿಸಿದನಲ್ಲ ಆ ಥರ ಕರೆಕ್ಟಾಗಿರ್ಬೇಕು. ಹಂಗಿದ್ದು ಅಂದ್ರೆ ಹೋಳಿಗೆ ನೋಡಿರಿ ನಾವು ಕೈಯಿಂದ ಎತ್ತಿ ಹಾಕಿರೋ ಹರಿಯಂಗಿಲ್ಲ, ಭಾಳ ಚಲೋ ಆಕ್ಕವು, ಉಬ್ಬುತ್ತಾವು. ನಾನಂತೂ ಅರಿಶಿನ ಪುಡಿ ಹಾಕಿ ಮಾಡಿರ್ತೀನಿ. ನಮ್ಮ ಸೈಡೆಲ್ಲ ಅರಿಶಿನ ಪುಡಿ ಹಾಕೋದಿಲ್ಲ, ಆದರೆ ಅರಿಶಿನ ಪುಡಿ ಹಾಕಿರಿ ನೋಡಿರಿ ಎಷ್ಟು ಚಲೋ ಬರ್ತಾವೆ ಕಲರ. ಹೋಳಿಗೆ ಅಂತೂ ಇವತ್ತು ಭಾರಿ ಮಸ್ತ್ ಅದು ನೋಡಿರಿ. ನನಗಂತೂ ಮಾಡೋಕೆ ಒಟ್ಟು ಬೇಸರ ಆಗಲಿಲ್ಲ ಇವತ್ತು, ಅಷ್ಟು ಚಲೋ ಅದು. ನಾನು ಎಲ್ಲನೂ ಮಾಡಲಿಲ್ಲ, ಇವಾಗ ಎಷ್ಟು ಬೇಕಲ್ಲ ಒಂದು 10 ಅಷ್ಟೇ ಮಾಡೀನಿ. ಮಾಡಿ ಉಳ್ಕಿದ್ದೆಲ್ಲ ತೆಗೆದಿಟ್ಬಿಟ್ನಿ, ಸಂಜೆಗೆ ಅಥವಾ ನಾಳೆರ ಮಾಡಿರಾತಂತೇಳಿ. ನೈವೇದ್ಯಕ್ಕೆ ನಮ್ಗೆ ಸಾನ್ವಿಗೆ ನನಗೆ ಆಮೇಲೆ ಸ್ನಿಗ್ಧಾಗೂ ಇಲ್ಲೇ ಊಟಕ್ಕೆ ಬಾ ಅಂತ ಹೇಳಿದ್ನಿ ಇವತ್ತು. ನಮ್ಗೆ ಇಷ್ಟು ಜನಕ್ಕೆ ಆಗುವಷ್ಟಷ್ಟ ನಾನು ಮಾಡ್ಕೊಂಡು ಮಾಡಿ ಆಮೇಲೆ ಉಳಿದಿದ್ದು ಹಿಟ್ಟು ಮತ್ತು ಹೂರಣ ಎರಡೂ ಫ್ರಿಜ್ ಒಳಗೆ ಎತ್ತಿಟ್ನಿ, ಸಂಜೆಗೆ ನೋಡಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ನೋಡಿರಿ ಹೋಳಿಗೆ ರೆಡಿ ಅದು, ಬೇಗ ಬೇಗ ಮಾಡೀನಿ. ನಮ್ಮ ಮನೆಯವರು ಬಂದ್ರೆ ಅಷ್ಟೊತ್ತಿಗಾಗಲೇ ಶಾಂಡಿಗೆ ಒಂದೆರಡು ಕರಿಯೋದಿತ್ತು. ಹೋಳಿಗೆ ಮಾಡಿ ತೆಗ್ದಾಕನ ಶಾಂಡಿಗೆನೂ ಕರಿದು ನೋಡಿರಿ. ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡು, ಆದರೆ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 2:30 ಆಗಿತ್ತು. ಇನ್ನು ಊಟ ಮಾಡೋಕ್ಕೆ ಲೇಟ್ ಆಕತಿ ಅಂಥೇಳಿ ಬರೀ ಶಾಂಡಿಗೆ ಅಷ್ಟೇ ಕರೆದ್ನಿ. ಅನ್ನ, ಕಟ್ಟಿನ ಸಾರು, ಶಾಂಡಿಗೆ ಮತ್ತು ಹೋಳಿಗೆ ಇಷ್ಟು ಮಾಡಿದ್ದು ನೋಡಿರಿ ನಾನು ಇವತ್ತು. ಮಾಡಿ ದೇವರಿಗೆ ನೈವೇದ್ಯ ಮಾಡೀನಿ. ನೈವೇದ್ಯ ಮಾಡಿ ಇನ್ನು ನಾವು ಊಟ ಮಾಡಬೇಕು. ದಿನ ಅಂತೂ ಮಧ್ಯಾಹ್ನ ಬೇಗ ಊಟ ಮಾಡಿಬಿಡ್ತಿದ್ವಿ, ಆದರೆ ಇವತ್ತು ಎಲ್ಲ ಅಡುಗೆ ಮಾಡ್ಕೊಡ್ಕೆ ಲೇಟ್ ಆಯಿತು. ಬರೀ ಅಡುಗೆ ಕೆಲಸ ಇದ್ದಿದ್ರು ಬೇಗ ಮುಗಿದೋಗ್ಬಿಡ್ತಿತ್ತು. ಆದರೆ ಬಣ್ಣ ಆಡೋಕೆ ನೋಡಿರಿ 1-2 ಅವರ್ಸ್ ಹೋಯ್ತು ಅಲ್ಲೇ ಹೊರಗಡೆನ. ನಾನು ಬೇಗ ಆಟ ಆಡಿ ಬರ್ಬೇಕಂತ ಅಂದ್ಕೊಂಡು, ಆದರೆ ಅಲ್ಲೇ ನಾನು ಸುಮಾರು ಹೊತ್ತಾಯಿತು. ಮತ್ತು ಆಮೇಲೆ ಬಂದು ಸಾನ್ವಿಗೆ ಸ್ನಾನ ಮಾಡಿಸಿ, ನಾ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿಕೊಡೋಕೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ನಾನು ಹಿಂದಿನ ದಿವಸ ಅಂದ್ಕೊಂಡಿನಿ ಕಲರ್ ಆಡೋಕ್ಕೆ ಹೋಗ್ಬಿಡ್ಕೆ ಮುಂಚೆನೇ ಎಲ್ಲನೂ ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕಂತೇಳಿ, ಆದರೆ ಆಗಲಿಲ್ಲ ನೋಡಿರಿ ಅದು. ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀವಿ. ಹಂಗೆ ಸಂಜೆಗೆ ಎದ್ದ ಮತ್ತೊಂದು ಸರಿ ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚೀನಿ. ಹಂಗೆ ಹೊರಗಡೆ ತುಳಸಿ ಕಟ್ಟಿ ಮುಂದೆನೂ ದೀಪ ಹಚ್ಚಿದೀನಿ. ಇನ್ನು ಚಹಾ ಮಾಡ್ಕೊಂಡು ಕುಡಿಬೇಕಿತ್ತು ಅಷ್ಟೆ. ರಾತ್ರಿಗೆ ಬರೀ ರೈಸ್ ಮಾಡಬೇಕಿತ್ತು. ಹೋಳಿಗೆನೂ ಎಲ್ಲ ಖಾಲಿಯಾಗಿದ್ದು ಮಧ್ಯಾಹ್ನದ್ದು ಒಂದು ಹೋಳಿಗಿತ್ತು, ಅದು ಸಾನ್ವಿಗೆ ಅಕ್ಕತ್ತಂತೇಳಿ ನಾನು ಈಗೇನೇನು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಬರೀ ಅನ್ನ ಸಾಂಬಾರು ಅಷ್ಟೇ ತಿನ್ನೋನು, ಈಗೇನು ಹೋಳಿಗೆ ಬೇಡ ಅಂದರು. ಅದಕ್ಕೋಸ್ಕರ ಹೋಳಿಗೆ ಎಲ್ಲ ಏನು ಮಾಡಲಿಲ್ಲನ. ಸಿಕ್ಕಾಪಟ್ಟೆ ಪಾತ್ರೆ ಇದ್ದು ಇವತ್ತಂತೂ ಎಷ್ಟು ಪಾತ್ರೆ ಇದ್ದು ಅಂದರೆ ನಮ್ದು ಅಡುಗೆ ಮನೆ ಅವಸ್ಥೆ ನೋಡೋಕ್ಕಾಗತ್ತಿರಲಿಲ್ಲ ನೋಡ್ರಿ. ಇಲ್ಲಿ ಮಧ್ಯಾಹ್ನ ನನಗೂ ನಿಂತು ಮಾಡಿ ಸಾಕಾಗಿ ನಾನು ಹೋಗಿ ಮಲ್ಕೊಂಡ್ಬಿಟ್ನಿ. ಊಟ ಆಗಿದ ತಕ್ಷಣ ಏನೂ ಮಾಡಲೇ ಇಲ್ಲ. ಸಂಜೆಗೆ ಚಹಾ ಮಾಡ್ಕೊಂಡು ಕೊಡೋದು ಆಮೇಲೆ ನೋಡ್ರಿ. ಈಗ ಇಷ್ಟು ಪಾತ್ರೆ ಇದ್ದು ಎಲ್ಲನೂ ತೊಳೆದು ಕ್ಲೀನ್ ಮಾಡೀನಿ. ಇನ್ನೇನು ಪಾತ್ರೆ ಇಲ್ಲ ಏನಿಲ್ಲ. ಹಂಗೆ ನಾಳೆಗೆ ರಾಗಿ ಅಂಬ್ಲಿ ಮಾಡೋಕ್ಕೆ ಎಲ್ಲ ನೆನೆಸಿಟ್ಟನಿ. ಡ್ರೈ ಫ್ರೂಟ್ಸು ಆಮೇಲೆ ರಾಗಿ ಹಿಟ್ಟು ಎಲ್ಲನೂ ಹುಳಿ ಕಲಸಿಟ್ಟನಿ. ಆಮೇಲೆ ರೈಸು ಮಾಡಿದ್ದೀನಿ ನೋಡ್ರಿ. ಇಲ್ಲೇ ಬಿಸಿ ಅನ್ನ ಮಾಡಿದ್ದೀನಿ, ಸಾಂಬಾರು ಬಿಸಿ ಮಾಡಿದ್ದೀನಿ. ಇನ್ನೇನು ಅಡುಗೆ ಕೆಲಸನೂ ಏನಿಲ್ಲ, ಇನ್ನು ಊಟ ಅಷ್ಟೇ ಮಾಡಬೇಕು. ಪಾತ್ರೆನೂ ಆಲ್ರೆಡಿ ತೊಳೆದಾಯಿತು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.